ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು, ರಿಷಿಕಾ ಅಂತ. ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಸೆಪ್ಟೆಂಬರ್ 14th, ಓಕೆ 2001, ಮಾರ್ನಿಂಗ್ 7:45 AM. ಓಕೆ, ಹುಟ್ಟಿದೂರು? ಬ್ಯಾಂಗ್ಳೂರು. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಅದು ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಅವಳು ಇಂಜಿನಿಯರಿಂಗ್ ಮಾಡಿದ್ದಾಳೆ, ಇವಾಗ ವರ್ಕ್ ಮಾಡ್ತಾ ಇದ್ದಾಳೆ. ವರ್ಕಲ್ಲಿ ತುಂಬಾ ಸ್ಟ್ರೆಸ್ ಇದೆ ಅವಳಿಗೆ. ಸೊ ಅದು ಏನ್ ಮುಂದೆ ಅವಳಿಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ, ಇಲ್ಲ ಬೇರೆ ಆಪ್ಷನ್ಸ್ ಇದೆಯಾ ಅವಳಿಗೆ? ಇವಾಗ ಬುಧದಶೆ ನಡೀತಾ ಇದೆ. 2027ವರೆಗೂ ಬುಧದಶೆ ನಡೀತಾ ಇದೆ. ಎಲ್ಲರಿಗೂ ಹೇಳೋದು ಒಂದೇನೆ, ಇಂದಿನ ಕಾಲರ್ಗೆ ಹೇಳೋದು ಒಂದೇನೆ, ನಿಮ್ಗೆ ಹೇಳೋದು ಒಂದೇನೆ. ಜ್ಯೋತಿಷ್ಯ ಕಲೀರಿ. ಟೆನ್ಷನ್ ಇದೆಯಾ ಇಲ್ವಾ, ಚೇಂಜ್ ಮಾಡಬೇಕಾ? ಕೆಲವರು ಟೆನ್ಷನ್ಗೆ ಕೆಲಸ ಬಿಟ್ಟು 3 ವರ್ಷ ಕೆಲಸ ಇಲ್ಲದೆ ಕೂತಿರ್ತಾರೆ. ಆಮೇಲೆ ಬಡ್ಕೋತಾರೆ, ಕೆಲಸ ಇದ್ದಿದ್ರು ಪರವಾಗಿಲ್ಲ, ಟೆನ್ಷನ್ ಇದ್ರೂ ಪರವಾಗಿಲ್ಲ, ನಾನು ಜಾಬ್ ಮಿಸ್ ಮಾಡಬಾರ್ದಾಗಿತ್ತು ಅಂತ. ತುಂಬ ಜನ ಇದ್ದಾರೆ, ನನಗೆ ಬರ್ತಾರೆ, ಸರ್ ನೀವೊಂದು 2 ವರ್ಷ ನೀವು ಸ್ವಲ್ಪ ಟೆನ್ಷನ್ ಪ್ರೆಷರಲ್ಲಿ ಇದ್ದಿದ್ರೆ ಮುಂದೆ ಲೈಫ್ ಚೆನ್ನಾಗಿರೋದು ಅಂತ. ಆ ಬಾಸ್ ಸರಿ ಇಲ್ಲ, ಕಿರಿಕಿರಿ, ವರ್ಕ್ಲೋಡ್ ಜಾಸ್ತಿ ಕೊಡ್ತಾರೆ, ಪ್ರಾಜೆಕ್ಟ್ ಜಾಸ್ತಿ ಕೊಡ್ತಾರೆ, ಬೇಗ ಟೈಮ್ ಲೈನ್ ಮುಗಿಸ್ಬೇಕು, ಇವೆಲ್ಲ ಕಾಂಬಿನೇಷನ್ ಬಂದೇ ಬರ್ತಕ್ಕಂಥದ್ದು ಇದ್ದೇ ಇರುತ್ತೆ. ಇಲ್ಲಿ 2027 ಸೆಪ್ಟೆಂಬರ್ವರೆಗೂ ಬುಧ ಇರ್ತಕ್ಕಂಥದ್ದು 3-8 ಕಾಂಬಿನೇಷನ್ನು ನೆಗೆಟಿವ್ ಬಂದೇ ಬರುತ್ತೆ. 2027ವರೆಗೂ ಹೀಗೇ ಇರುತ್ತೆ. 2027, ಯಾಕಂದರೆ 3ನೇ ಮನೆ ಸ್ಟ್ರಾಂಗ್ ಅಲ್ಲ, ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ತಕ್ಕಂಥದ್ದು ಕಾಂಬಿನೇಷನ್ ಜಾಬ್, ಬಿಸ್ನೆಸ್, ಫೈನಾನ್ಸಲ್ಲಿ. ಅದು ಗ್ರೀನ್ ಬಂದಿಲ್ಲ. ಗ್ರೀನ್ ಅಂದರೆ ಪಾಸಿಟಿವ್ ಅಂತ ಕರಿತೀವಿ ನಾವು. 3 and 8 ಕಾಂಬಿನೇಷನ್ ಎಫರ್ಟ್ ಜಾಸ್ತಿ. ಬುಧ ಇನ್ನೇನು ಮುಗಿದೋಗ್ತಾ ಇದೆ, ಇನ್ನೊಂದು 1.5 ಇಯರಲ್ಲಿ ಮುಗಿದೋಗುತ್ತೆ. ತದನಂತರ ಕೇತು ಬರ್ತಾನೆ. ಪಾಸಿಟಿವ್ ಇದೆಯಾ ಕೇತು ನೋಡೋಣ. ಪಾಸಿಟಿವ್ ಇದ್ದರೆ ಉತ್ತಮ. 9 ಎಂಡಿಂಗಲ್ಲಿ ಬರೋದ್ರಿಂದ ಡೆಫಿನೆಟ್ಲಿ ಸಕ್ಸಸ್ ತೋರಿಸ್ತಾ ಇದೆ. 947 27 ಆದಮೇಲೆ ಬೇರೆ ಕಂಪ್ನಿಗೆ ಹೋಗಿ ಎಫರ್ಟ್ ಇದ್ದರೂ ಕೂಡ ಎಂಡಿಂಗಲ್ಲಿ 9 ಬಂದಿರತಕ್ಕಂಥದ್ದು ಸಕ್ಸಸ್ ತೋರಿಸ್ತಾ ಇದೆ. 947 ಕಾಂಬಿನೇಷನ್ ಗುರು ಬಂದಿರೋದ್ರಿಂದ ಬಲಗೈ ತೋರ್ ಬೆರಳಿಗೆ ಎಲ್ಲೋ ಸಫರ್ ಹಾಕ್ಕೊಳ್ಳಿ. ನಿಮ್ಮ ಮಗಳಿಗೆ ಜ್ಯೋತಿಷ್ಯ ಕಲಿಯಮ್ಮ ಅಂತ ನೀವು ಹಿರಿಯರಾಗಿರೋರು ಹೇಳಿ. ನಾನು ಎಲ್ಲರಿಗೂ ಹೇಳೋದು ಒಂದೇ, ಹಿರಿಯರು ಇಲ್ಲ ಇಲ್ಲಿ ಪ್ರಾಬ್ಲಮ್ಮು. ನಮ್ಮ ಮಕ್ಕಳು ದೇವ್ರಿಗೆ ಪೂಜೆ ಮಾಡಲ್ಲ, ಬರೀ ಸುಳ್ಳು. ನೀವು ಕೂತು ಕರೆಕ್ಟಾಗಿ ಹೇಳಿರಲ್ಲ ನೀವು ಯಾರೂ. ತುಂಬ ಜನ ಕೇಳ್ತೀನಿ, ನಮ್ಮ ಮಕ್ಕಳು ದೇವ್ರಿಗೆ ಅವ್ರಿಗೆ ಟೈಮ್ ಇಲ್ಲ ಪೂಜೆ ಮಾಡೋಕ್ಕೆ. ರಾತ್ರಿ ಹೋಗಿ ಎಣ್ಣೆ ಹೊಡಿಯೋಕ್ಕೆ ಟೈಮ್ ಇರುತ್ತೆ, ಸಿಗರೇಟ್ ಹೊಡಿಯೋಕ್ಕೆ ಟೈಮ್ ಇರುತ್ತೆ ಅಲ್ವಾ. 7 ಗಂಟೆ ಆಗಿದ ತಕ್ಷಣ ಪಾರ್ಟಿ ಮಾಡೋಕ್ಕೆ ಟೈಮ್ ಇರುತ್ತೆ. ನಮಗೆ ಯಾವುದಾದ್ರು ಮಂತ್ರ ಕೊಟ್ಟರೆ ನಾನು ಒಂದು 3 ಮಂತ್ರ ಹೇಳ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಅಂತ ಹೋಗ್ಬಿಡ್ತಾರೆ ಜನ. ಮ್ಯಾನಿಫೆಸ್ಟೇಷನ್ಗೆ ಹೋಗ್ಬಿಡ್ತಾರೆ. ಮಂತ್ರನೂ ಮ್ಯಾನಿಫೆಸ್ಟೇಷನ್ ಅಂತ ನಾವುಗಳು ಹೇಳಿಲ್ಲ. ಪ್ರಾಬ್ಲಮ್ಮು ನಮ್ಮ ಪೋಷಕರಿಗೆ ಬುದ್ಧಿ ಇಲ್ಲ. ನಮ್ಮ ಪೇರೆಂಟ್ಸ್ ಹೇಳಬೇಕು ನಮ್ಮ ಸನಾತನ ಧರ್ಮ. ಬೇರೆ ಧರ್ಮದವರೆಲ್ಲ ಹೇಳ್ತಾ ಇರ್ತಾರೆ ಅವ್ರ ಮಕ್ಕಳಿಗೆ, ನಮ್ಮ ಧರ್ಮದವ್ರು ಹೇಳೋದೇ ಇಲ್ಲ. ಅದೇ ಆ ಪ್ರಾಬ್ಲಮಿಂದನೇ ಯಾರಿಗೂ ಕೂಡ ಶ್ರದ್ಧೆ ಭಕ್ತಿ ನಮ್ಮ ಜೀವನದ ಮೇಲೆ ಇಲ್ಲವೇ ಇಲ್ಲ. ಅದೆಲ್ಲ ಮಾಡಿಕೊಂಡ್ರೆ ಜೀವನ ಒಳ್ಳೆ ಸೈನ್ಸ್ ಕೊಟ್ಟಿದೆ ಇದು. ದಿಸ್ ಇಸ್ ಸೈನ್ಸ್. ಈ ಸೈನ್ಸ್ನ ಕಲೀರಿ ಅಂತ ಹೇಳ್ತೀನಿ. ಏಪ್ರಿಲ್ 11ನೇ ತಾರೀಕು ಒಂದು ಫ್ರೀ ಕ್ಲಾಸ್ ಮಾಡಿದ್ದೀನಿ. ಎಲ್ಲ ಯಂಗ್ಸ್ಟರ್ಸು ಕೂತ್ಕೊಳ್ಳಿ. ಯಾರು ವಾಹಿನಿ ನೋಡ್ತಾ ಇದ್ದೀರಾ, ಎಲ್ಲ ಯಂಗ್ಸ್ಟರ್ಸು, ನಿಮ್ಮ ಮನೇಲೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ ತಾನೆ. ಅದೇನೋ ಜ್ಯೋತಿಷ್ಯ ಫ್ರೀ ಕ್ಲಾಸ್ ಅಂತೆ, ಅದೇನು ಸೈನ್ಸ್ ಪ್ರಕಾರ ಇರುತ್ತಂತೆ, ಕೂತ್ಕೊಂಡು ನೋಡಪ್ಪ, ಅದೇನು ಮಾಡೇ ಬಿಡೋಣ, ಅಯ್ಯ ನನಗೇನಕ್ಕೆ ಬೇಕು. ಆದರೆ ಎಲ್ಲೋ ಕಷ್ಟ ಬಂದಾಗ ಕರೆಕ್ಟಾಗಿ ಹೋದಾಗ ಮೋಸ ಹೋಗ್ತೀರ. ದುಡ್ಡು ಹಾಕ್ಬಿಟ್ಟು ಟೋಪಿ ಹಾಕ್ತಾರೆ, ಆವಾಗ ಜ್ಯೋತಿಷ ಸುಳ್ಳು ಅಂತ ಬಂದುಬಿಡ್ತೀರ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈಗ 27ವರೆಗೂ ಅವ್ರು ಚೆನ್ನಾಗಿಲ್ಲ ಅಂತಂದರೆ 27ವರೆಗೂ ಇರಲೇಬೇಕು ಅವರು. ದಟ್ ಈಸ್ ದ ರೂಲ್. ಪ್ಲಾನೆಟರಿ ರೂಲ್ ಅಂದರೆ ರೂಲ್ ಅದು. 27 ಈಗ ಸಡನ್ನಾಗಿ ಅದರಿಂದ ಯು ಕೆನಾಟ್ ಎಸ್ಕೇಪ್ ಫ್ರಮ್ ಪ್ರಾಬ್ಲಮ್ಸ್.